ಇವತ್ತು ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳುಸೋಗೆ ಗ್ರಾಮದ ಹತ್ತಿರ ಕಾವೇರಿ ನದಿಯಿಂದ ನೀರೆತ್ತಿ ಸುಮಾರು 79 ಗ್ರಾಮಗಳಲ್ಲಿ ಬರುವ 150 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಅವರು, ನಾನು, ಮಾದೇವಪ್ಪನವರು, ವೆಂಕಟೇಶ್ ಅವರು, ಬೋಸರಾಜ್ ಅವರು, ಎಲ್ಲ ಶಾಸಕ ಮಿತ್ರರು ನಾವೆಲ್ಲರೂ ಸೇರಿ ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೇವೆ. 2017ರಲ್ಲಿ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ. ಈ ಯೋಜನೆಯನ್ನು ಮಂಜೂರು ಮಾಡಿದ್ದು ಕೂಡ ನಾನೇ, ನಮ್ಮ ಸರ್ಕಾರ, ಅಂದಿನ ನಮ್ಮ ಸರ್ಕಾರ. ಇದು ಬಿಜೆಪಿಯವರ ಕೊಡುಗೆ ಅಲ್ಲ. ಹಿಂದೆ ಕೆ. ವೆಂಕಟೇಶ್ ಅವರು ಶಾಸಕರಾಗಿದ್ದಾಗ ಈ ಕಾರ್ಯಕ್ರಮ ಮಂಜೂರಾಗಲಿಕ್ಕೆ ಅವರು ಕಾರಣಕರ್ತರು. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಅಂತ ಗ್ರಾಮಗಳಿಗೆ ಕುಡಿಯ ನೀರನ್ನು ಕೊಡಬೇಕು, ಅಂತರ್ಜಲವನ್ನು ಹೆಚ್ಚು ಮಾಡಬೇಕು. ಅದರಿಂದ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯ ನೀರು ಸಿಗ್ತದೆ. ಅಂತರ್ಜಲ ಜಾಸ್ತಿ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ. ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ, ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ. ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡ್ತಕ್ಕಂಥ, ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸುಮಾರು 150 ಕೆರೆಗಳಿಗೆ ನೀರನ್ನು ತುಂಬಿಸಿ, ಆ ನೀರು ಕುಡಿಯ ನೀರಿಗೆ ಮತ್ತು ಅಂತರ್ಜಲ ಹೆಚ್ಚು ಮಾಡಬೇಕು. ಅಂತರ್ಜಲ ಮೇಲಕ್ಕೆ ಬರದೆ ಹೋದರೆ, ಬೋರ್ವೆಲ್ಗಳು ತೋಡಿಸಿದ್ರೂ ಕೂಡ ನೀರು ಬರಲ್ಲ. ಒಂದು ಬಂದರೂ ಕೂಡ ಬಹಳ ದಿನ ಇರಲ್ಲ. ಆ ಕಾರಣದಿಂದ ಅಂತರ್ಜಲ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಇವತ್ತು 150 ಕೆರೆಗಳನ್ನು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಜಾರಿಯಾಗಿದೆ. ಸುಮಾರು 79 ಹಳ್ಳಿಗಳಿಗೆ 93,000 ಜನಸಂಖ್ಯೆಗೆ ಅನುಕೂಲ ಆಗ್ತಾ ಇದೆ. 79 ಹಳ್ಳಿಗಳು, 93,000 ಜನರು. ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ನಾವು ಒಂದು ತೀರ್ಮಾನವನ್ನು ಮಾಡಿದ್ರು, ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಅದು ಸಣ್ಣ ನೀರಾವರಿಯವರು ಮಾಡ್ತಾರೆ, ಮತ್ತೆ ಜಲಸಂಪನ್ಮೂಲ ಇಲಾಖೆಯವರು ಕೂಡ ಮಾಡ್ತಾರೆ. ಯಾಕಂತಂದ್ರೆ ಅಂತರ್ಜಲ ಕುಸಿತ ಇದೆ. ಅಂತರ್ಜಲ ಮೇಲಕ್ಕೆ ಬರಬೇಕಾದ್ರೆ ಕೆರೆಗಳು, ಒಣಗಿರ್ತಕ್ಕಂಥ ಕೆರೆಗಳಲ್ಲಿ ನೀರು ತುಂಬಿಸಬೇಕು.
ಮಳೆ ಕೂಡ ಕಡಿಮೆ ಆಗ್ತಾ ಇದೆ. ಈ ಮಳೆ ಕಡಿಮೆ ಆಗೋದ್ರಿಂದ ಕೆರೆಗಳು ಬತ್ತು ಹೋಗ್ತವೆ. ಅದಕ್ಕೋಸ್ಕರ ರೈತರಿಗೂ ಉಪಯೋಗ ಆಗಬೇಕು, ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು, ಜಾನುವಾರುಗಳಿಗೂ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಈಗ ಉದಾಹರಣೆಗೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಅಲ್ಲಿ ಸಿವೇಜ್ ವಾಟರ್ ಅದನ್ನ ಶುದ್ಧೀಕರಣ ಮಾಡಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ. ಆ ಕೋಲಾರಕ್ಕೆ ಹೋದಾಗ ಅಲ್ಲಿ ಜನ ಹೇಳ್ತಾ ಇದ್ರು, ನೀವು ಕೆರೆಗಳು ತುಂಬಿಸೋದ್ರಿಂದ ಇವತ್ತು 1200 ಅಡಿ ಬೋರ್ವೆಲ್ ತೋಡಿಸ್ಬೇಕಾದ ಪಂಪ್ ಸೆಟ್ಗಳು ಮಾಡಬೇಕಾದ್ರೆ ಬೋರ್ವೆಲ್ಗಳನ್ನ ತೋಡಿಸ್ಬೇಕಾದ್ರೆ 1200 ಅಡಿ ಹೋಗ್ಬೇಕಾಗಿತ್ತು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು 300-400 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಇದು ನಾವು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದು. ಅದೇ ರೀತಿ ಮೈಸೂರು ಜಿಲ್ಲೆನಲ್ಲೂ ಕೂಡ ಮಾಡಿದ್ದೀವಿ, ಪಿರಿಯಾಪಟ್ಟಣದಲ್ಲೂ ಕೂಡ ಮಾಡಿದ್ದೀವಿ. ನಾನು ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರಣಕರ್ತರಾದಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಕೆ ವೆಂಕಟೇಶ್ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಕೂಡ ಧನ್ಯವಾದಗಳು ಹೇಳಬೇಕಲ್ಲ, ಹೇಳಬೇಕಾ ಬೇಡ? ನೀರಾವರಿಗೆ ಕಳೆದ ಅವಧಿನಲ್ಲಿ ನಾವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅಂತ ಹೇಳಿದ್ದು. ನಾವು 5 ವರ್ಷದಲ್ಲಿ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. ಏನಪ್ಪ, 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದು. ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಇರ್ತದೆ, ಹಿಂದೆ ಅಧಿಕಾರದಲ್ಲಿ ಇದ್ದಾಗ ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಆದರೆ ಭಾರತೀಯ ಜನತಾ ಪಕ್ಷದವರು 5 ವರ್ಷದಲ್ಲಿ 1,00,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ? ಇಲ್ಲ, ಮಾಡಲಿಲ್ಲ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮಗೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ, ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ. ನಾನು ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಇದೆ. 223 ತಾಲೂಕುಗಳಲ್ಲಿ ಬರಗಾಲ ಇದೆ. ಈ ಸಾರಿ ಆಗಸ್ಟ್ ತಿಂಗಳಲ್ಲಿ, ಜುಲೈ ಸ್ವಲ್ಪ ಬಂತು ಮಳೆ, ಜೂನ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಆದರೂ ಕರ್ನಾಟಕದ ಜನ ಕಷ್ಟಕ್ಕೆ ಸಿಕ್ಕಾಗಬಾರದು ಅಂತೇಳಿ ಬರಗಾಲವನ್ನ ಅತ್ಯಂತ ಸಮರ್ಥವಾಗಿ ಇಲ್ಲಿವರೆಗೆ ನಿಭಾಯಿಸಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ, ಜಾನುವಾರುಗಳಿಗೆ ಮೇವಿನ ತೊಂದರೆ ಆಗದ ರೀತಿಯಲ್ಲಿ, ಜನಗಳು ಗುಳೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ನಲ್ಲಿ ಮೆಮೊರಾಂಡಮ್ ಕೊಟ್ಟ ಕೇಂದ್ರ ಸರ್ಕಾರಕ್ಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಅವರು ಕೇಂದ್ರದ ತಂಡ ಬಂದಿತ್ತು, ಬರಗಾಲ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು, ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಇವತ್ತಿನವರಿಗೆ 1 ರೂಪಾಯಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಒಂದೇ 1 ರೂಪಾಯಿ ಕೊಟ್ಟಿಲ್ಲ. ರೈತರ ಬಗ್ಗೆ ಬಹಳ ಮಾತನಾಡ್ತಾರೆ.
ಯುವಕರ ಬಗ್ಗೆ ಬಹಳ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕೂಡಲೇ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ NDRF ನಲ್ಲಿ ಅಂತೇಳಿ ಮನವಿ ಮಾಡಿದೆ. ಅಮಿತ್ ಶಾ ಹೇಳಿದ್ರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡ್ತೀವಿ. ಡಿಸೆಂಬರ್ 23ಕ್ಕೆ, ಈಗ ಜನವರಿ 25 ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಬಿಜೆಪಿಯವರು ತಗೊಳ್ಳಿಲ್ಲ. ರೈತರ ಬಗ್ಗೆ ಅವರಿಗೆ ಕಾಳಜಿ ಇದೆಯಾ? ಕರ್ನಾಟಕದ ರೈತರನ್ನ ಮಲ್ತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರಾ ಇಲ್ವಾ? ಬಿಜೆಪಿಯವರಿಗೆ ಬೆಂಬಲ ಕೊಡಬೇಕಾ? ಹೇಳಿ ನೋಡೋಣ. ನೀವೇ ಬಿಜೆಪಿಯವರು ಬೆಂಬಲ ಕೊಡಬೇಕಾ? ಆ ಪ್ರತಾಪ್ ಸಿಂಹ ಏನು ಮಾತಾಡದ್ದು, ಹೇಳಿದ್ದು, ನಾ ತಗೊಬಂದೆ, ಇತ್ತಗೊಬಂದೆ ಮಿಸ್ಟರ್ ಪ್ರತಾಪ್ ಸಿಂಹ. ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು 3-4 ತಿಂಗಳಾಯ್ತು, ಇವತ್ತವರೆಗೂ ₹1 ಕೊಟ್ಟಿಲ್ಲ. ಮಿಸ್ಟರ್ ಪ್ರತಾಪ್ ಸಿಂಹ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯ ನೀನು? ಕರ್ನಾಟಕದ ಜನ 28 ಲೋಕಸಭಾ ಸದಸ್ಯರಲ್ಲಿ 25 ಜನ ಗೆಲ್ಲಿಸಿಕೊಟ್ರು. ನಿಮಗೆ ನಾಚಿಕೆ ಆಗಲ್ಲ? ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ರೈತರ ಬಗ್ಗೆ ಕಾಳಜಿ ಇದೆಯಾ? ಇವತ್ತವರೆಗೆ ₹1 ಕೊಟ್ಟಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಹೇಳಿದೆ, ಪ್ರಧಾನಮಂತ್ರಿಗಳೇ, ನಿಮ್ಮನ್ನ ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ, ಆದರೂ ಕೂಡ ಇವತ್ತವರೆಗೆ ಮೀಟಿಂಗ್ ಮಾಡಕ್ಕಾಗಿಲ್ಲ. ನಿಮಗೆ ಯಾಕೆ ಸುಳ್ಳು ಹೇಳ್ತೀರಿ ನೀವು? ಏನ್ ರೈತರು ನಾವ್ಯಾರ ಮಕ್ಕಳಪ್ಪ? ವೆಂಕಟೇಶ ಯಾರ ಮಗ? ಶಿವಕುಮಾರ್ ಯಾರ ಮಗ? ನಾವೆಲ್ಲ ರೈತರ ಮಕ್ಕಳಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಅವ್ರು ಮಾತ್ರ ಹಿಂದೂಗಳು, ಹಿಂದುತ್ವ ಹೇಳೋರು ಮಾತ್ರ ಹಿಂದೂಗಳು. ನಾವು ಸೆಕ್ಯುಲರಿಸಂ ಹೇಳ್ತಕ್ಕಂಥವರೆಲ್ಲ ಹಿಂದೂ ವಿರೋಧಿಗಳು. ನಾವು ಎಲ್ಲ ಜನರು ಕೂಡ ಒಗ್ಗಟ್ಟಾಗಿರ್ಬೇಕು, ಒಂದು ತಾಯಿ ಮಕ್ಕಳಂತೆ ಇರಬೇಕು, ಒಂದು ಕುಟುಂಬದವರಂತೆ ಇರಬೇಕು ಅಂತ ಹೇಳೋರು ಕಾಂಗ್ರೆಸ್ ಪಕ್ಷದವರು. ಎಲ್ಲ ಧರ್ಮದವರು, ಎಲ್ಲ ಜಾತಿಯ ಜನ, ಎಲ್ಲ ಭಾಷೆಯ ಜನ ಒಂದು ಕುಟುಂಬದವರಾಗಿರ್ಬೇಕು. ಏನಂತ ಹೇಳಿದ್ರು ಕುವೆಂಪು ಅವರು? ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಹಾಕಬೇಕು ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಸರ್ವ ಜನಾಂಗದ ಶಾಂತಿಯ ತೋಟ. ಇವ್ರು ಮಾತ್ರ ಹಿಂದೂಗಳ? ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ? ಶ್ರೀರಾಮನ ಬೆಕ್ಕು ತಗೊಂಡ್ಬಿಟ್ಟಿದ್ದಾರ? ನಿಮ್ಮೂರಿನಲ್ಲಿ ದೇವಸ್ಥಾನ, ರಾಮನ ದೇವಸ್ಥಾನ ಇಲ್ವಾ? ನಮ್ಮೂರಿನಲ್ಲಿ ಇಲ್ವಾ? ನಿಮ್ಮೂರಿನಲ್ಲಿ ಇಲ್ವಾ? ನೀವೆಲ್ಲ ಭಜನೆ ಮಾಡಲ್ವಾ? ಶ್ರೀರಾಮನ ಭಜನೆ ಮಾಡಲ್ವ? ನಾವೆಲ್ಲ ಧನುರ್ಮಾಸದಲ್ಲಿ ಭಜನೆ ಮಾಡ್ತಿದ್ದು, ನಾವೆಲ್ಲ ಹುಡುಗಾಗಿದ್ದಾಗ ಹಳ್ಳಿಯಲ್ಲಿ. ಏನು ವ್ರತ ಮಾಡ್ತಾರಂತೆ, ಶ್ರೀರಾಮನ ಪೂಜೆ ಮಾಡ್ತಾರಂತೆ. ನಾವ್ಯಾರು? ನಾವು ಶ್ರೀರಾಮನ ಭಕ್ತರೇ. ಅದಕ್ಕೆ ಮೊನ್ನೆ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಮಾಡಕ್ ಹೋಗಿದ್ದೆ ನಾನು. ಜನಗಳ ಕಲ್ಲು ಕೂಗಿಸ್ದೆ, ಜೈ ಶ್ರೀರಾಮ್ ಅಂತಕ್ಕಂಥದ್ದು ಬಿಜೆಪಿಯವರ ಆಸ್ತಿ ಅಲ್ಲ. ನಾವು ಕೂಡ ಶ್ರೀರಾಮನ ಭಕ್ತರೇ. ಜೈ ಶ್ರೀರಾಮ್ ಅಂತ ಹೇಳಿದೆ ನಾನು. ಜೈ ಶ್ರೀರಾಮ್. ಏನು ಇವ್ರಿಗೆ ಮಾತ್ರ ಗುತ್ತಿಗೆನದು? ನೀವೆಲ್ಲ ಹೇಳಲ್ವ ಶ್ರೀರಾಮ್ ಅಂತ ಹೇಳಲ್ವಾ? ಶ್ರೀರಾಮ ದೇವಸ್ಥಾನಕ್ಕೆ ಹೋಗಲ್ವಾ? ಬಿಜೆಪಿಯವರು ಹೇಗೆ ಜನಗಳನ್ನ ಮರುಳು ಮಾಡಿ ದಾರಿ ತಪ್ಪಿಸಿ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರ ಹಿಡಿಕೆ ಕೂತಿದ್ದಾರೆ ಇವತ್ತು. ನಾವು ಹಿಂದೂಗಳಲ್ವಾ? ಇವರು ಶಿವಕುಮಾರ್ ಹೇಳಿದ್ರು,
ನನ್ನ ಹೆಸರು ಸಿದ್ದರಾಮಯ್ಯ. ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಸಿದ್ದರಾಮಯ್ಯ. ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ನನ್ನ ತಮ್ಮನ ಹೆಸರು ಸಿದ್ದೇಗೌಡ. ನನ್ನ ತಮ್ಮ ಇನ್ನೊಬ್ಬ ತಮ್ಮನ ಹೆಸರು ರಾಮೇಗೌಡ. ಇನ್ನೊಬ್ಬ ಅಣ್ಣ ಹೆಸರು ಮಾದೇಗೌಡ. ನಾವೆಲ್ಲ ಹಿಂದೂಗಳಲ್ವಾ? ನಾನು ಪಾಪ ಇತ್ತೀಚೆಗೆ ಬಿಜೆಪಿ ಜೊತೆ ಸ್ನೇಹ ಮಾಡ್ಕೊಂಡವ್ರೆ JDSನವರು. ನಾನು ದೇವೇಗೌಡರ ಬಗ್ಗೆ ಅವ್ರಿಗೊಂದೇ ಒಂದು ಮಾತು ಹೇಳೋದು, ದೇವೇಗೌಡ್ರೆ ನೀವು ನರೇಂದ್ರ ಮೋದಿ ಅವರು ಚೆನ್ನಾಗಿದ್ದೀರಿ, ಅವ್ರಿಗೊಂದು ಮಾತು ಹೇಳಿ ದುಡ್ಡು ಬಿಡುಗಡೆ ಮಾಡಿಸಪ್ಪ, ಕರ್ನಾಟಕದಲ್ಲಿ ಬರಗಾಲ ಇದೆ, ರೈತರು ಕಷ್ಟದಲ್ಲಿದ್ದಾರೆ ಅಂತ ದೇವೇಗೌಡರಿಗೆ ಮನವಿ ಮಾಡ್ತೀನಿ. ಏನ್ ಮಾಡಬೇಕು? ಓಟ್ಗೋಸ್ಕರ, ತಮ್ಮ ಅಸ್ತಿತ್ವಗೋಸ್ಕರ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವು. ಇದೇ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿನ ವಿರೋಧ ಮಾಡ್ತಾ ಇದ್ದಂಥವ್ರು ಜನತಾದಳ ಜಾತ್ಯತೀತ, ಯಾವುದೇ ಜಾತಿ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ಧರ್ಮ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಪಕ್ಷ ಅಂತ ಹೆಸರಿಟ್ಕೊಂಡು ಜಾತ್ಯತೀತ ಅಂತ ಹೆಸರಿಟ್ಕೊಂಡು ಈಗ ಕೋಮುವಾದಿಗಳ ಜೊತೆ ಸಂಪರ್ಕ, ಅವ್ರ ಜೊತೆ ಅಲಯನ್ಸ್, ಚುನಾವಣೆಯಲ್ಲಿ ಇಬ್ಬರು ಜೊತೆಲಿ ಬರ್ತಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಡೋಂಗಿಗಳಿಗೆ ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಿ. ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ನಾವು ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಎಲ್ಲಿ ಬಿಜೆಪಿಯವರು ನೋಡೋಣ. ಅದಕ್ಕೆ ನಾನು ಹೇಳಿದೆ, ಒಂದೇ ವೇದಿಕೆ ಮೇಲೆ ಬರಲಿ, ಚರ್ಚೆ ಮಾಡೋಣ ಅಂತ ಹೇಳಿ. ಅಲ್ಲಿ ಕೂತ್ಕೊಂಡು ಏನೋ ಹೇಳೋದಲ್ಲ, ಬರಲಿ, ಒಂದೇ ವೇದಿಕೆ ಮೇಲೆ ಬರಲಿ. ಈ 5 ಯೋಜನೆಗಳಿಗೆ ಈ ವರ್ಷ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು? 38,000 ಕೋಟಿ ರೂಪಾಯಿಗಳು. ಮುಂದಿನ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಮುಂದಿನ ವರ್ಷ 58,000 ಕೋಟಿ. ಹಿಂದೆ ಯಾವಾದರೂ ಸರ್ಕಾರ ಮಾಡಿತ್ತಾ? ನೀವ್ ಹೇಳ್ರಯ್ಯ. ಅವನ ಯಾರ ಒಬ್ಬನೇ ಕೂಗ್ಕತವನೆ. ಮಾಡಿತ್ತಾ? ಇವತ್ತು ಪ್ರತಿ ಕುಟುಂಬ, ಬಡವರ ಕುಟುಂಬ, ಆ ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ. ಎಷ್ಟು ಜನಕ್ಕೆ? ಸುಮಾರು 4.5 ಕೋಟಿ ಜನರಿಗೆ. ಎಷ್ಟು ಜನರಿಗೆ? 4.5 ಕೋಟಿ. ಕರ್ನಾಟಕದಲ್ಲಿರ್ತಕ್ಕಂಥ ಜನಸಂಖ್ಯೆ 7 ಕೋಟಿ. 7 ಕೋಟಿನಲ್ಲಿ 4.5 ಕೋಟಿ ಜನರಿಗೆ ಇವತ್ತು 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಯಾವ ಸರ್ಕಾರ ಕೊಟ್ಟಿತ್ತು? ಇವತ್ತು ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನುಡಿದಂತೆ ನಡೆದಿದ್ದೀವಿ. ಶಕ್ತಿ ಯೋಜನೆ ಫ್ರೀ ಬಸ್ನಲ್ಲಿ ಟಿಕೆಟ್ ತಗೊಳಗಿಲ್ಲ, ಹಾಗೆ ತಿರುಗಾಟ ಮಾಡ್ತಕ್ಕಂಥದ್ದು. 139 ಕೋಟಿ ಮಹಿಳೆಯರು. ಎಷ್ಟು? 139 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ.
1,51,00,000 ಕುಟುಂಬಗಳಿಗೆ 1,51,00,000 ಕುಟುಂಬದ ಒಳಗೆ 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್ 1,28,00,000 ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ದಾರರಿಗೆ ಅಂತ್ಯೋದಯ ಕಾರ್ಡ್ದಾರರಿಗೆ 5 ಕೆಜಿ ಅಕ್ಕಿ ಬದಲು 170 ರೂಪಾಯಿ 1,18,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಪ್ರತಿ ತಿಂಗಳು 2,000 ರೂಪಾಯಿ ಯಾರಿಗೆ ಎಲ್ಲ ಹೆಣ್ಮಕ್ಳೆಲ್ಲ ಆ ಕಡೆ ಊಟ ಮಾಡಕ್ ಹೊಟ್ಟೋಗಿದ್ದಾರೆ ಏನ್ರಮ್ಮ ಬರ್ತಾ ಇದೆಯಾ ಇಲ್ಲ 2,000 ರೂಪಾಯಿ ಯುವ ನಿಧಿ ಯಾರಿಗೆ ಕೆಲಸ ಇದೆ ಅಂತ ಗ್ರಾಜ್ಯುಯೇಟ್ಸ್ಗಳಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಇವತ್ತವರಿಗೆ ಶಿವಮೊಗ್ಗದಲ್ಲಿ ಜಾರಿಯ ಅದಕ್ಕೆ ಚಾಲನೆ ಕೊಟ್ಟು ಈ ತಿಂಗಳು ಚಾಲನೆ ಕೊಟ್ಟು ಸುಮಾರು 1,00,000 ಯುವಕ ಯುವತಿಯರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಒಟ್ಟು 4,00,000 ಯುವಕ ಯುವತಿಯರಿಗೆ ಕೊಡ್ತಾ ಇದ್ದೀವಿ 4,00,000 ಯುವಕ ಯುವತಿಯರಿಗೆ ನರೇಂದ್ರ ಮೋದಿ ಅವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ನರೇಂದ್ರ ಮೋದಿಜಿ ಎಲ್ಲಿ 2 ಕೋಟಿ ಉದ್ಯೋಗ 10 ಕೋಟಿ ಆಗಬೇಕಾಗಿತ್ತಲ್ಲ 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತಲ್ಲ ಮಾಡಿದ್ರ ಮತ್ತೆ ಓಟ್ ಕೊಡ್ಬೇಕ ಅವರಿಗೆ ಓಟ್ ಕೊಡ್ಬೇಕ ಪಕೋಡ ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಿ ಇದನ್ನ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದು ಅದಕ್ಕೆ ಇವೇನು ಮಾಡಿಲ್ವಲ್ಲ ಕೊಟ್ಟ ಮಾತಿನಿಂದ ನಡ್ಕೊಂಡಿಲ್ವಲ್ಲ ಅದಕ್ಕೆ ರಾಮನ್ನ ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಶ್ರೀರಾಮಚಂದ್ರನ ಹಿಡ್ಕೊಂಡು ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಿಸ್ಟರ್ ನರೇಂದ್ರ ಮೋದಿ ನಮ್ಮ ಜನ ದಡ್ರಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ ನರೇಂದ್ರ ಮೋದಿ ನೀವೆಷ್ಟೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊತಾರೆ ಗ್ಯಾಸ್ ಬೆಲೆ ಏನಾಗಿದೆ ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಆಗಿದೆಯಾ ಯಾವ ಜಾಸ್ತಿ ಆಗಿದೆ ಯಾರ ಕಾಲದಲ್ಲಿ ಆಗಿರೋದು ಬಿಜೆಪಿಯವ್ರ ಕಾಲದಲ್ಲಿ ತಾನೇ ಜಾಸ್ತಿ ಆಗಿರೋದು ಇದಕ್ಕೆಲ್ಲ ಉತ್ತರ ಹೇಳಲ್ಲ ನರೇಂದ್ರ ಮೋದಿ ಅವರು ನಾವು ಹೇಳ್ತೀವಿ ನಾವು ಯಾವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ ರಾಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ಲಿಲ್ವಾ ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್ ಆ ರಾಮನ್ನ ಹೇಳೋದು ನಾವು ಆ ರಾಮನ್ನ ಭಕ್ತಿ ಮಾಡೋದು ಆ ರಾಮನಿಗೆ ಪೂಜಿಸೋದು ಮತ್ತೆ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಒಟ್ಟಿಗೆ ಇರೋದು ಯಾವಾಗಲೂ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಒಟ್ಟಿಗೆ ಇರೋದು ಈ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ ಶ್ರೀರಾಮನ್ನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ರಾಮನ ಬಿಟ್ಟು ಆಂಜನೇಯ ಇಲ್ಲ ರಾಮನ ಬಿಟ್ಟು ಸೀತೆ ಇಲ್ಲ ಅದಕ್ಕೆ ಸೀತಾರಾಮ ಅಂತ ಕರೆಯೋದು ನಾವು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಲ್ವಾ ಈ ರಾಮನ ನಂಬಿಕೆ ಇಟ್ಟಿರೋರು ದಶರಥನ ಮಗ ಶ್ರೀರಾಮಚಂದ್ರ ಅವರನ್ನು ಪೂಜೆ ಮಾಡೋದು ನಾವು ಈ ಬಿಜೆಪಿಯವರು ರಾಮನ ಅಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನನ್ನ ಪೂಜೆ ಮಾಡ್ತೀವಿ ದಶರಥನ ಮಗ ರಾಮನನ್ನ ಪೂಜೆ ಮಾಡ್ತೀವಿ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡ್ಬೋದು ಶ್ರೀರಾಮಚಂದ್ರ ಕಾಡ್ಬೋದು ಆ ರಾಮನ ಪೂಜೆ ಮಾಡೋದು ನಾವು
ಅದು ಬಿಟ್ಬಿಟ್ಟು ಇವರು ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಇವತ್ತು ರಾಮನನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಕೇಳಿದ್ರು, ನೀವು ಇದಕ್ಕೆ ಹೋಗಲ್ಲ, ಅಯೋಧ್ಯೆಗೆ ಹೋಗಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇವರು ರಾಜಕೀಯ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇಲ್ಲ, ಇನ್ನೊಂದು ದಿನ ಹೋಗ್ತೀನಿ ನಾನು ಅಯೋಧ್ಯೆಗೆ ಅಂತ ಹೇಳಿ ಅವತ್ತೇ 26ನೇ ತಾರೀಕಿನೇ ಇದರಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೆ. ಮತ್ತೆ ಆಂಜನೇಯನ ಸ್ಟ್ಯಾಚ್ಯೂವನ್ನು 33 ಅಡಿ ಎತ್ತರದ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡಿದೆ. ಅದಕ್ಕೆ ಎಲ್ಲರ ಕೆಲವು ಹೇಳಿಸ್ತೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೋದು ವ್ಯಾಖ್ಯಾನ ಮಾತಾಡದೆ ಹೋದರೆ, ಶ್ರೀರಾಮ ಅಂತ ಹೇಳದೆ ಹೋದರೆ ಮಾಡಲಿಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಮಾಡಿದ್ರೆ ಈಗ್ಲಾರು ಜ್ಞಾನೋದಯ ಆಯ್ತಲ್ಲ ಅವ್ರಿಗೆ. ಯಾರು ಹೇಳಿದ್ರು? ಬಿಜೆಪಿ ಅವರಿಲ್ಲ. ಇವಕ್ಕೆಲ್ಲ ದಯಮಾಡಿ ಇಂಥವಕ್ಕೆಲ್ಲ ನೀವು ಕಿವಿ ಕೊಡಕ್ ಹೋಗ್ಬೇಡಿ. ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ, ಯಾರು ನುಡಿದಂತೆ ನಡೀತಾರೆ, ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ, ಅವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ವೆಂಕಟೇಶ್ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ದೀವಿ. ಅಲ್ಲಿ ಕೂಡ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಪಟ್ಟಣದ ಶಾಸಕರಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಜನಪರವಾಗಿ ಇಲ್ಲದೆ ಹೋದರೆ, ರೈತರ ಪರವಾಗಿ ಇಲ್ಲದೆ ಹೋದರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ವೆಂಕಟೇಶ್ ಒನ್ ಟೈಮ್ MLA ಅಲ್ಲ, ಅನೇಕ ಸಾರಿ ನಿಮ್ಮ ಪ್ರತಿನಿಧಿಯಾಗಿ ಅವನ್ನ ಕಳಿಸಿದ್ದೀರಿ ವಿಧಾನಸಭೆಗೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆ ನಿಲ್ಲಬೇಕು. ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಶೀರ್ವಾದ ಮಾಡದೇ ಇದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಆಶೀರ್ವಾದ ಮುದ್ದೆನೂ ಕೂಡ ಇರಬೇಕು. ಇರ್ತದೆ ತಾನೇ? ಕೈ ಹತ್ರ ಏನ್ ಕಷ್ಟ ಹೊಟ್ಟೆ ಸಿಗ್ತಾ ಇದೆಯಾ? ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಕಾಂಗ್ರೆಸ್ ಮೇಲೆ ಇರಲಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಇರಲಿ, ಖರ್ಗೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಈ ಯೋಜನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.